ನೋಡ್ರಿ, ಅದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಓವರಾಲ್ ಏನೊಂದು ಪಾರ್ಟಿ ಒಂದು ಪಾಲಿಸಿ ಇದೆ, ಪಾರ್ಟಿ ಪ್ರಿನ್ಸಿಪಲ್ ಇದೆ, ಏನು ಈ ಸರ್ಕಾರ ವಿರುದ್ಧ ಹೋರಾಟ ಅದು ನಿರಂತರವಾಗಿ ನಡೆದೇ ಇದೆ. ಆ ಹೋರಾಟ ಮಾಡಿದ್ರಿಂದಲೇ ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಳಗೆ ಏನಿದೆ ಮತ್ತೊಂದಿದೆ ಅದನ್ನು ಕಾಂಗ್ರೆಸ್ಸವರು ವಿಚಾರ ಮಾಡೋದು ಬೇಡ. ನಿಮ್ಮಲ್ಲಿ ಎಷ್ಟು ಮುಖ್ಯಮಂತ್ರಿಗಳ ಸಲುವಾಗಿ ಪೈಪೋಟ ಇದೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹೊರಗಡೆ ಸಿದ್ದರಾಮಯ್ಯವ್ರು ಹಿಂದದೇವೆ ಅವ್ರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋದು ಒಂದು ಕಡೆ, ಒಳಗೊಳಗೆ ಪ್ರತ್ಯೇಕ ಸಭೆ ಮುಖಾಂತರ ಯಾರು ಮುಖ್ಯಮಂತ್ರಿ ಆಗಬೇಕು, ಎಷ್ಟು ಜನ ಶಾಸಕರು ಯಾರ ಜೊತೆ ಇದ್ದಾರೆ, ಇವೆಲ್ಲ ಒಳಗೆ ನಡೀತಾ ಇದ್ದಾವೆ ಇವತ್ತು ಭಾಳ. ಮತ್ತು ಕಾಂಗ್ರೆಸ್ಸಲ್ಲಿರುವಂಥ ಶಾಸಕರು ಭಾಳ ಅಸಮಾಧಾನದಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಬಗ್ಗೆನೇ ಚಿಗುಪ್ಸೆ ಆಗಿದೆ ಕಾಂಗ್ರೆಸ್ದಂಥ ಶಾಸಕರು. ಯಾಕಂದರೆ ಅವ್ರಿಗೆ ಯಾವುದೇ ಡೆವಲಪ್ಮೆಂಟ್ ವರ್ಕ್ ಇಲ್ಲ, ಒಂದು ಪೈಸಾ ಸ್ಪೆಷಲ್ ಪ್ಯಾಕೇಜ್ ಬರ್ತಾ ಇಲ್ಲ, ಯಾವುದೂ ಇಲ್ಲ. ಯಾವ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಕೆಲಸ ನಡೆದಿಲ್ಲ. ನಾ ಎಷ್ಟೋ ಕಡೆ ಹೋಗಿದ್ದಿಲ್ಲ, ಎಲ್ಲ ಪಾಟೋಲ್ಸ್ ತುಂಬಲಿಕ್ಕೂ ಸದ್ಯ ಹಣ ಇಲ್ಲದಂಥ ಪರಿಸ್ಥಿತಿ ಇವತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗಿದೆ, ರಾಜ್ಯ ಸರ್ಕಾರದಲ್ಲಿ ಆಗಿದೆ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ನಿಮ್ಮ ಮನೆ ಮೊದಲು ನೀವು ಸರಿ ಮಾಡಿಕೊಡ್ರಿ, ಬೇರೆಯವ್ರ ಮನೆ ಬಗ್ಗೆ ವಿಚಾರ ಮಾಡಕ್ಕೆ ಹೋಗ್ರಿ. ಸರ್, ತಾವು ಹೇಳಿದ್ರಿ ಪಕ್ಷದಲ್ಲಿ ಪಕ್ಷ ಬಿಟ್ಟು ಬರುವಾಗ ತಾವು ಕೂಡ ಪಕ್ಷದಲ್ಲಿ ಒಂಥರ ಉಸಿರುಗಟ್ಟ ವಾತಾವರಣ ಇದೆ. ಅದನ್ನು ಸ್ವತಃ ಈಗ ಯತ್ನಾಳ್ ಹೇಳ್ತಿದ್ದಾರೆ, ಯಾಕೆ ಶೆಟ್ಟರ್ ಮೌನವಾಗಿದ್ದಾರೆ? ಎಲ್ಲಿ ನನ್ನ ಬಗ್ಗೆ ಎಲ್ಲಿ ಹೇಳಾರ ಗೊತ್ತಿಲ್ಲ ನನಗೆ. ನೀವು ಹೇಳಿದ್ದೆ, ನೀವು ರೈಸ್ ಮಾಡಿದ್ರಿ ಏನಂತೆ ಪಕ್ಷದಲ್ಲಿ ಉಸಿರುಗಟ್ಟ ವಾತಾವರಣ ಎಲ್ಲಿ ಯಾವಾಗ ಉಸಿರುಗಟ್ಟು ವಾತಾವರಣ ಎಲ್ಲಿ ಉಸಿರುಗಟ್ಟು ವಾತಾವರಣ ಅಂತ ಹೇಳಿಲ್ಲ ನಾನು. ಅದು ನೀವೇ ಕ್ರಿಯೇಟ್ ಮಾಡ್ತಾಯಿದ್ರಿ. ಎಲ್ಲದು ತೊಗೊಂಬಂದ್ಬಿಡ್ರಿ ರೆಕಾರ್ಡ್. ಉಸಿರುಗಟ್ಟು ವಾತಾವರಣ ಅಂತ ಹೇಳಿಲ್ಲ ನಾನು. ಏನು ಅನ್ಯಾಯ ಆಯಿತು, ಯಾರಿಂದ ಅನ್ಯಾಯ ಆಯಿತು ಅವತ್ತು ಹೇಳಿದ್ದೆ ನಾನು. ಮಾತಾಡಿದ್ದೆ ಅವತ್ತು. ಏನು ನೀವು ಕೂಡ ಧ್ವನಿಗೂಡಿಸಬಹುದು ಅಥವಾ ಅದರ ಬಗ್ಗೆ ನಾ ಯಾಕೆ ಧ್ವನಿಗೂಡಿಸ್ಬೇಕ್ರಿ? ಪಕ್ಷದ ಬಗ್ಗೆ ಆಲೋಚನೆ ಮಾಡ್ತದೆ. ನೀನೇ ಪ್ರಹ್ಲಾದ್ ಜೋಶಿ ಹೇಳಿದ್ರಲ್ಲ, ಪಕ್ಷ ಎಲ್ಲ ನೋಡ್ತಾ ಇದೆ ಅಂತ, ಅಬ್ಸರ್ವ್ ಮಾಡ್ತಾ ಇದೆ ಅಂತೇಳಿ. ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಬಹಿರಂಗವಾಗಿ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದಕ್ಕೆ ನೋಡ್ರಿ, ಅದು ಪಕ್ಷ ಅದ್ರ ಬಗ್ಗೆ ಏನು ಕನ್ಸಿಡರ್ ಮಾಡ್ಬೋದು ಮಾಡ್ತದೆ ಅಷ್ಟೇ. ನಾ ಅದ್ರ ಬಗ್ಗೆ ಏನೇನು ಕಮೆಂಟ್ ಮಾಡ್ಲಿಕ್ಕೆ ಹೋಗೋದು ಮೊದಲೇ ಹೇಳ್ಬಿಟ್ಟಿಲ್ಲ ನಾನು. ನನ್ನ ಬಗ್ಗೆ ಏನಾದ್ರು ಕೇಳ್ರಿ ಅಥವಾ ಕಾಂಗ್ರೆಸ್ ಪಾರ್ಟಿ ಸರ್ಕಾರದ ವ್ಯವಸ್ಥೆ ಅವ್ಯವಸ್ಥೆ ಬಗ್ಗೆ ಕೇಳ್ರಿ ಹೇಳ್ತೀನಿ. ನೋಡ್ರಿ, ಒಂದು ರಾಜಕೀಯ ಪಕ್ಷದಲ್ಲಿ ಎಲ್ಲೋ 100% ಸರಿ ಅಂತ ಯಾವ ಪಾರ್ಟಿಯಲ್ಲೂ ಇರೋದಿಲ್ಲ. ಯಾವ ಪಾರ್ಟಿಯಲ್ಲಿ ಇರೋದಿಲ್ಲ. ಯಾವುದೇ ರಾಜ್ಯದಲ್ಲಿ ತಗೋರಿ, ಎಲ್ಲ ಪಾರ್ಟಿಯಲ್ಲಿ ಒಂದಿಷ್ಟು ಸಮಾಧಾನ ಅಸಮಾಧಾನ ಇದ್ದೇ ಇರ್ತದೆ. ಹೀಗಾಗಿ ಎಲ್ಲ ಪರಿಪೂರ್ಣ ಅದೇ ಅಂತ ಯಾರೂ ಹೇಳೋದಿಲ್ಲ ಯಾವ ಪಾರ್ಟಿನೂ. ಈಗ ಒಬ್ಬ ಕಳಂಕಿತ ಸಿಎಂ ಸರ್ ದಸರಾ ಉದ್ಘಾಟನೆ ಮಾಡ್ತಾರೆ, ದಸರಾದಲ್ಲಿ ಭಾಗವಹಿಸ್ತಾರೆ ಅಂದ್ರೆ ಅದಕ್ಕೆ ನಾವು ಒಂದು ಹೇಳಿಲ್ರಿ, ಅವ್ರು ಇತ್ತೀಚೆಗೆ ಆ ಸೈಟ್ಗಳನ್ನು ವಾಪಸ್ ಕೊಟ್ಟರು. ಈಗ ಅವರು ಧರ್ಮಪತ್ನಿ ವಾಪಸ್ ಕೊಡಿಸಿದಾರೆ, ಅವ್ರು ಸ್ವಂತ ನಿಲುವು ಅಂತ ಹೇಳ್ತಾರೆ. ಇದೆಲ್ಲ ಸ್ವಂತ ನಿಲುವು ಅನ್ನೋದು ಹಾಗೆ ಸುಮ್ಮನೆ ಮೇಲ್ನೋಟಕ್ಕೆ. ಎಲ್ಲವೂ ಇವರೇ ಅಡ್ವೈಸ್ ಪ್ರಕಾರ, ಇವರೇ ಡ್ರಾಫ್ಟ್ ಮಾಡಿದ ಪ್ರಕಾರ ನಡೆದಿರ್ತದೆ ಹೊರತು ಅದು ವಾಪಸ್ ತೊಗೊಂಡ್ಮೇಲೆ ನೋಡ್ರಿ ಏನದ. ಇವತ್ತು ಸೈಟ್ ಅಲಾಟ್ಮೆಂಟ್ ಮಾಡುವಾಗೂ GB ಒಳಗೆ ಪಾಸ್ ಮಾಡಬೇಕು. GB ಒಳಗೆ ಅಲ್ಲಿ ಏನದ ಬಾಡಿ ಇರ್ತದೆ, ಡೆವಲಪ್ಮೆಂಟ್ ಅಥಾರಿಟಿದು ಒಂದು ಬಾಡಿ ಇರ್ತದೆ. ಅದ್ರ ಎಲ್ಲ ಆಫೀಸರ್ ಇರ್ತಾರೆ, ಇಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಇರ್ತಾರೆ. ಈಗ ಹುಬ್ಳಿ ಧಾರವಾಡದ ಎಲ್ಲ ಮೀಟಿಂಗ್ ನಾವು ಹೋಗ್ತಿದ್ವಿ. ನಾನು MLA ಇದ್ದಾಗ ಇಲ್ಲಿ MLC ಇದ್ದಾಗ ಹೋಗ್ತಿದ್ದೆ. ಅಲ್ಲಿ ಇಂಥ ಸಬ್ಜೆಕ್ಟ್ ಬಗ್ಗೆ ಯಾರಿಗೆ ಅಲೌಟ್ ಮಾಡಬೇಕು ಅಲ್ಲಿ ಡಿಸಿಷನ್ ಆಗ್ತದೆ, ಅದು ಯಾವುದು ಕ್ಯಾನ್ಸಲ್ ಮಾಡಬೇಕು ಅಲ್ಲಿ ಡಿಸಿಷನ್ ಆಗ್ತದೆ. ಇಲ್ಲಿ ಲೆಟರ್ ಕೊಡ್ತಾರೆ, ಮರುದಿವಸನೇ ಕ್ಯಾನ್ಸಲೇಷನ್ ಮಾಡೋಕ್ಕೆ ಸಬ್ ರಿಜಿಸ್ಟರ್ ಆಫೀಸಿಗೆ ಪತ್ರ ಬರೀತಾರೆ ಅಲ್ಲಿ ಮೂಡ ಆಯುಕ್ತರು. ಅಂದರೆ ಆಯುಕ್ತರು ಎಲ್ಲ ಆಯುಕ್ತರಿಗೆ ಅಧಿಕಾರ ಇದೆಯೇನೋ? ಆಯುಕ್ತರ ಅಧಿಕಾರ ಇಲ್ಲ. ಅಲ್ಲಿರೋಂಥ ಬಾಡಿಗೆ ಡೆವಲಪ್ಮೆಂಟ್ ಅಥಾರಿಟಿ ಬಾಡಿ ಏನಿದೆಲ್ಲ ಅದಕ್ಕೆ ಅಧಿಕಾರ ಇದೆ. ಅಲ್ಲಿ ಸಬ್ಜೆಕ್ಟ್ ಇಡಬೇಕಾಗಿತ್ತು. ಸಬ್ಜೆಕ್ಟ್ ಇಟ್ಟು 14 ನಿವೇಶನ ವಾಪಸ್ ಕೊಡಲಿಕ್ಕೆ ಪತ್ರ ಬಂದಿದೆ. ಇದಕ್ಕೆ ನಾವೇನು ಡಿಸಿಷನ್ ತೊಗೋಬೇಕು ಅಂತ ಅಲ್ಲಿ ಹೇಳ್ಬೇಕಾಗಿತ್ತು. ಅಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿ ಅದಕ್ಕೆ ರಾಜ್ಯದ ನಗರಾಭಿವೃದ್ಧಿ ಇಲಾಖೆ ಒಪ್ಪಿಬೇಕು. ಇದೆಲ್ಲ ಪ್ರೊಸೆಸ್ ಇದೆ. ಅದು ಮಾಡಾದನೇ ಅವರು ಲೆಟರ್ ಕೊಡ್ತಾರೆ, ಅರ್ಜಿ ಕೊಡ್ತಾರೆ, ಕೊಟ್ಟ ಕೂಡಲೇ ಇದನ್ನು ಕ್ಯಾನ್ಸಲೇಷನ್ ಮಾಡ್ರಿ ಅಂತ ಹೇಳಿ ಸಬ್ ರಿಜಿಸ್ಟರ್ ಆಫೀಸಿಗೆ ಬರೆದು ಹಾಕುವಂಥದ್ದು. ಇದು ಮತ್ತೊಂದು ಕಾನೂನು ಬಾಹಿರವಾದಂಥ ಕೆಲಸ ಮೂಡ ಆಯುಕ್ತರು ಮಾಡಿದ್ದಾರೆ. ಅದಕ್ಕೆ ಇನ್ಸ್ಟಿಗೇಷನ್ ಅಂತಂದ್ರೆ ಮುಖ್ಯಮಂತ್ರಿಗಳು ಅಂತ, ಅದಕ್ಕೆ ಪ್ರಚೋದನೆ, ಅದಕ್ಕೆ ಒತ್ತಡ ಅಂತಂದ್ರೆ ಮುಖ್ಯಮಂತ್ರಿಗಳ ಕಚೇರಿಯಿಂದ. ಅದಕ್ಕಾಗಿ ಇದೆಲ್ಲ ನಡೀತಾ ಇದೆ. ಒಂದು ಕಾನೂನು ಬಾಹಿರ ಮಾಡೋದು ಬದಲಿ ಪ್ರತಿ ಹಂತದಲ್ಲಿ ಕಾನೂನು ಬಾಹಿರವಾದಂಥ ಕೆಲಸ ನಡೀತಾ ಇದೆ ಇಲ್ಲ ಮೂಡ ಹಗರಣದ ಬಗ್ಗೆ. ಹೀಗಾಗಿ ಸಿದ್ದರಾಮಯ್ಯನವರು ಒಂದು ತಪ್ಪು ಮುಚ್ಚಿಕೊಳ್ಳೋಕೆ ಹೋಗಿ ಮತ್ತೊಂದು 10 ತಪ್ಪು ಮಾಡ್ತಾ ಇದ್ದಾರೆ. ಇದರಿಂದ ಆ ಒಂದು ವಾಪಸ್ ಕೊಡೋದು ಮುಖಾಂತರ ಎಲ್ಲವೂ ಸರಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಅದು ಏನು ಆಗಿದ್ದು ಬಿಟ್ಟಿದೆ, ರೆಕಾರ್ಡ್ನಲ್ಲೇ ಇದಕ್ಕೆ. ಅದು ಆ ರೆಕಾರ್ಡ್ ಮೀರಿ ಇವತ್ತು ಮತ್ತೆ ಯಾವುದೇ ಕಾನೂನು ಬದ್ಧತೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾಗುತ್ತೆ. ನೋಡಿ, ರಾಜೀನಾಮೆ ಅವರು ಯಾವಾಗ ಕೊಟ್ಟು ಹೋಗ್ಬೇಕಾಯ್ತು. ಯಾಕಂದರೆ ಭಾಳ ಒಂದು ತಾತ್ವಿಕ ಹಿನ್ನೆಲೆ ಬಂದಂಥವ್ರು, ಸಮಾಜವಾದಿ ಹಿನ್ನೆಲೆ ಬಂದಂಥವ್ರು, ನನ್ನ ಮೇಲೆ ಒಂದು ಕಪ್ಪು ಚುಕ್ಕಿ ಇಲ್ಲ ಇದೆಲ್ಲ ಹೇಳುವಂಥ ವ್ಯಕ್ತಿಗಳು ನಿಜವಾಗಿ ಅವ್ರಿಗೇನಾದರೂ ನೈತಿಕತೆ ಇದ್ದರೆ ಆಮೇಲೆ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಆಗಲಿ. ಇನ್ವೆಸ್ಟಿಗೇಷನ್ ಆದಮೇಲೆ
ನಿರಪರಾಧಿ ಅಂದರೆ ನೀವು ಮತ್ತೆ ಮುಖ್ಯಮಂತ್ರಿ ಆಗಿರಿ. ಬಹುಶಃ ಅವ್ರಿಗೆ ಹೆದರಿಕೆ ಇರಬೇಕು, ಒಂದು ಸಲ ಅಧಿಕಾರದ ಕುರ್ಚಿ ಬಿಟ್ಟು ಇಳಿದ್ರೆ ಮತ್ತೆ ಯಾರೋ ಆಕ್ಯುಪೈ ಮಾಡಿಬಿಡ್ತಾರೆ, ಮುಂದೆ ನನಗೆ ವಾಪಸ್ ಕುರ್ಚಿ ಸಿಗ್ತಿಲ್ಲ ಅಂಥೇಳಿ ಆ ಹೆದರಿಕೆಯಿಂದ ರಾಜೀನಾಮೆ ಕೊಡೋಕ್ಕೂ ತಯಾರಿಲ್ಲ ಅವರು. ಹೀಗಾಗಿ ಅನಿವಾರ್ಯ, ನಾನು ಹೇಳ್ತೀನಿ, ಕೊನೆಗೆ ಕಾಂಗ್ರೆಸ್ ಪಾರ್ಟಿಗೆ ಅನಿವಾರ್ಯವಾಗಿ ಅವನ ಕುರ್ಚಿಯಿಂದ ಇಳಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕಿಂತ ಮುಂಚೆ ಗೌರವದಿಂದ ಅವರೇ ರಾಜೀನಾಮೆ ಕೊಟ್ಟು ಹೋದ್ರೆ ಭಾಳ ಒಳ್ಳೆಯದು. ಅವರು ಇಲ್ಲಿವರೆಗೆ 40 ವರ್ಷದ ರಾಜಕಾರಣಕ್ಕೆ ಒಳ್ಳೇದಾಗ್ತದೆ ಅಂತ ನಾನು ಹೇಳ್ತೀನಿ. ತಮ್ಮ ಮತ್ತು ಸೋಮಣ್ಣ ಅವ್ರ ಭೇಟಿ ಆಯ್ತು ಸರ್? ಇಲ್ಲ, ಅವರು ಇಲ್ಲೇ ಇವತ್ತು ಒಂದು ರಿವ್ಯೂ ಮೀಟಿಂಗು ಡಿಪಾರ್ಟ್ಮೆಂಟಲ್ಲಿ ಒಂದು ಇದ್ರ ಸಲುವಾಗಿ ಬಂದಿದ್ದರು. ಆ ಹಿನ್ನೆಲೆಯಲ್ಲಿ ಮತ್ತು ಹಿಂದೆಲ್ಲ ಅವ್ರು ಮಂತ್ರಿ ಇದ್ದಾಗ ನನ್ನ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಇದ್ದರು, ಆವಾಗ ಹಲವಾರು ಬಾರಿ ನಮ್ಮ ಮನೆಗೆ ಬಂದು ಹೋಗಿದ್ದಾರೆ. ಅದಕ್ಕಾಗಿ ಇವತ್ತು ಬೆಳಿಗ್ಗೆ ನಿನ್ನೆ ರಾತ್ರಿ ಬಂದರು, ಬೆಳಿಗ್ಗೆ ಮನೆಗೆ ಬಂದು ಹೋಗ್ತೀನಿ ಅಂದ್ರೆ ಬರ್ರಪ್ಪ ಅಂತ ಹೇಳಿ, ಒಳ್ಳೇದಾಗಿ ಬರ್ರಿ ಅಂತ ಹೇಳಿ ಸ್ವಾಗತ ಮಾಡಿದ್ವಿ, ಬಂದು ಹೋದರು. ಹಾಗೆ ಉಭಯ ಕುಶಲಪುರಿ ಅವ್ರನ್ನ ಸನ್ಮಾನ ಮಾಡೋದು ಕೆಲಸ ನಾವು ಮಾಡಿದ್ವಿ. ಇಲ್ಲ, ಬರೀ ರೈಲ್ವೇದ ಬಗ್ಗೆ ನಮ್ದು ಏನಾಗಿದೆ, ರೈಲ್ವೆ ಬೆಳಗಾವಿ ಭಾಗದ ಈಗಾಗಲೇ GM ಜೊತೆ ನಾನು ಮೀಟಿಂಗ್ ಮಾಡಿದ್ದೀನಿ, ಹಲವಾರು ವಿಚಾರದ ಬಗ್ಗೆ ಚರ್ಚೆ ಆಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ಅದೇ ವಿಚಾರಗಳಿಗೆ ಮಾಡಿದೆ. ಮತ್ತು ನನ್ನ ಒಂದು ಅಜೆಂಡಾ ಇದೆ ಇಲ್ಲಿ. ಇವತ್ತೇನು ಬೆಂಗಳೂರಿಂದ ಧಾರವಾಡವರೆಗೆ ಒಂದೇ ಭಾರತ ಬಂದದ, ಈಗ ಪುಣಾದಿಂದ ಬೆಳಗಾವಿಯಿಂದ ಹುಬ್ಳಿಗೆ ವರೆಗೆ ಬಂತದು. ಅದೇ ರೀತಿ ಬೆಂಗಳೂರಿಂದ ಚಾಲೂ ಆಗಿದ್ದು ಈಗ ಧಾರವಾಡವರೆಗೆ ಒಂದೇ ಭಾರತ ಬಂದದ ಎಕ್ಸ್ಪ್ರೆಸ್ಸು, ಅದು ಬೆಳಗಾವಿವರೆಗೆ ವಿಸ್ತರಣೆ ಆಗಬೇಕನ್ನೋ ಒಂದೊಂದು ಅಜೆಂಡಾ ಇದೆ. ನಾನು ಹಿಂದೆ ವೈಷ್ಣವಿವರೆಗೂ ಬಿಟ್ಟಾದಾಗ ಹೇಳಿದ್ದೀನಿ, ಈಗ ಮನೆಗೆ ಬಂದಾಗ ಸೋಮಣ್ಣವರು ಹಿಂದಿನೂ ದಿಲ್ಲಿಗೆ ಹೋದಾಗ ಭೇಟಿಯಾಗಿದ್ದೀನಿ, ಈಗ ಬಂದಾಗೂ ಅದನ್ನೇ ಇನ್ಸಿಸ್ಟ್ ಮಾಡಿದ್ದೀನಿ. ಅದು ಎಟ್ ಎನಿ ಕಾಸ್ಟ್ ಅದು ಆಗಲೇಬೇಕು ಅನ್ನುವಂಥದ್ದು ಹೇಳಿದ್ದೀನಿ. ಅದಕ್ಕೆ ಹೆಂಗೆ ಟೈಮ್ ಅಡ್ಜಸ್ಟ್ ಮಾಡ್ತೀರಿ, ಮತ್ತೊಂದು ಇದೆ, ಅದಕ್ಕೇನು ಅಬ್ಸ್ಟ್ಯಾಕಲ್ಸ್ ಅದಾವೆ ಎಲ್ಲವನ್ನೂ ನಿವಾರಣೆ ಮಾಡಿ ಅದು ಆಗಲೇಬೇಕಂತ ಹೇಳಿದ್ದೀನಿ. ಅವ್ರು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ಹೀಗಾಗಿ ಈ ರೈಲ್ವೆ ಯೋಜನೆ ಬಗ್ಗೆ ನಾನು ಚರ್ಚೆ ಮಾಡಿದ ಹೊತ್ತು ಮತ್ತು ಬೇರೆ ತಲೆಗೆ ವಿಚಾರ ಮಾಡಿಲ್ಲ. ಥ್ಯಾಂಕ್ ಯು. ಈಗ ಒಂದು ಡಿಸೆಂಟ್ರಲೈಸೇಷನ್ ವ್ಯವಸ್ಥೆಯಲ್ಲಿ ತಾಲೂಕುಗಳು ದೊಡ್ಡ ಇದ್ದರೆ ಅಡ್ಮಿನಿಸ್ಟ್ರೇಷನ್ ತೊಂದರೆ, ಆ ಹಿನ್ನೆಲೆಯಲ್ಲಿ ತಾಲೂಕು ವಿಕೇಂದ್ರೀಕರಣ ಆಗಬೇಕು ಅನ್ನೋ ಹಿನ್ನೆಲೆ ಇಟ್ಟುಕೊಂಡು ನಾನು ಹಿಂದೆ ಮುಖ್ಯಮಂತ್ರಿ ಇದ್ದಾಗ 43 ಹೊಸ ತಾಲೂಕು ಘೋಷಣೆ ಮಾಡಿದೆ. ಅದೇ ರೀತಿ JH ಪಟೇಲ್ ಮುಖ್ಯಮಂತ್ರಿ ಇದ್ದಾಗ ಹೊಸದಾಗಿ ಜಿಲ್ಲೆಗಳನ್ನು ವಿಂಗಡಣೆ ಮಾಡಿದ್ರು, ಹೊಸ ಹೊಸ ಜಿಲ್ಲೆಗಳದು. ಅವಾಗ ಏನಾಗುತ್ತೆ, ಜನರಿಗೆ ಆಡಳಿತ ಹತ್ತಿರ, ಮನೆಗೆ ಹತ್ತಿರ ಬರ್ತದೆ. ಇವತ್ತು DC ಆಫೀಸ್ಗೆ ಒಂದು 100 ಕಿಲೋಮೀಟ್ರ್ ಹೋಗೋದು, ಅದೇ ಒಂದು 15-20 ಕಿಲೋಮೀಟ್ರ್ DC ಆಫೀಸ್ಗೆ ಹೋಗಿದ್ರೆ ಎಷ್ಟು ಅನುಕೂಲ ಅನ್ನುವಂಥದ್ದು ವಿಚಾರ ಮಾಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಜಿಲ್ಲೆಗಳು ವಿಂಗಡಣೆ ಆದವು, ಈಗ ತಾಲೂಕುಗಳು ವಿಂಗಡಣೆಯಾಗಿದ್ದಾವೆ. ಮತ್ತು ಅದರಲ್ಲಿ ಕೆಲವು ಜಿಲ್ಲೆಗಳು ಹಾಗೇ ಇನ್ನೂ ಡಿವಿಷನ್ ಆಗಲಿಲ್ಲ, ಬೇರೆ ಬೇರೆ ಕಾರಣ ಸಲುವಾಗಿ ಡಿವಿಷನ್ ಆಗಲಿಲ್ಲ. ಈಗ ಬೆಳಗಾವಿ ಭಾಳ ದೊಡ್ಡ ಜಿಲ್ಲೆ ಇದು ಇಡೀ ರಾಜ್ಯದಲ್ಲಿ. ಅದೇ ರೀತಿ ತುಮಕೂರು ಅದು ದೊಡ್ಡ ಜಿಲ್ಲೆ. ಅದಕ್ಕಾಗಿ ಅವು ಡಿವಿಷನ್ ಆಗುವಂಥದ್ದು ಅವಶ್ಯಕತೆ ಇದೆ, ಭಾಳ ಜನರ ಬೇಡಿಕೆಯೂ ಇದೆ. ಮತ್ತು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತಂದರೆ, ಜನರಿಗೆ ಆಡಳಿತ ಹತ್ತಿರ ಇರೋ ದೃಷ್ಟಿಯಿಂದ ಇವತ್ತು ಜಿಲ್ಲೆಗಳು ವಿಂಗಡಣೆ ಆಗಬೇಕು, ದೊಡ್ಡ ಜಿಲ್ಲೆಗಳು. ಅದಕ್ಕೆ ಬೆಳಗಾವಿನೂ ಆಗಬೇಕು, ಆದರೆ ಅದನ್ನು ವೈಜ್ಞಾನಿಕವಾಗಿ ಸ್ಟಡಿ ಮಾಡ್ಕೊಳ್ಳಿ, ಯಾವುದನ್ನು ಡಿವಿಷನ್ ಮಾಡಿದರೆ, ಯಾವ ರೀತಿ ಡಿವಿಷನ್ ಮಾಡಿದರೆ ಒಳ್ಳೆಯದಾಗ್ತದೆ ಜನರಿಗೆ ಅನ್ನುವಂಥದ್ದು ವಿಚಾರ ಮಾಡಿಕೊಂಡು ಅದ್ರ ಬಗ್ಗೆ ಒಂದು ರಿಪೋರ್ಟ್ ತೊಗೊಂಡು ಎಲ್ಲರ ಜೊತೆ ಸಮಾಲೋಚನೆ ಮಾಡ್ಕೊಂಡು ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಅದಕ್ಕಾಗಿ ಅದ್ರ ಬಗ್ಗೆ ಥಿಂಕಿಂಗ್ ನಡೀಲಿ ಅಂತ ನಾನು ಹೇಳ್ತೀನಿ. ನೀವು ನೋಡ್ತಿದ್ದೀರಾ, ಇದು News 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.